ನೀವು KCET 2026ಕ್ಕೆ ಅಪ್ಲೈ ಮಾಡಿದ್ರೆ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ನ್ಯೂಸ್ ಏನಂತ ಹೇಳಿದ್ರೆ ಕಾಮೆಡ್ಗೆ ಅಪ್ಲಿಕೇಶನ್ ಏನಿದೆ ಇದು ಸ್ಟಾರ್ಟ್ ಆಗಿದೆ. ನೀವು KCETಗೆ ಅಪ್ಲೈ ಮಾಡಿದ್ರ ಅಂತ ಹೇಳಿದ್ರೆ ಈಗ ಎಂಜಿನಿಯರಿಂಗ್ ಸೀಟ್ ಬೇಕು, ಟಾಪ್ ಕಾಲೇಜಲ್ಲಿ ಟಾಪ್ ಎಂಜಿನಿಯರಿಂಗ್ ಬ್ರಾಂಚ್ಗೆ ಸೀಟ್ ಬೇಕು ಅಂತ ನೀವು KCETಗೆ ಅಪ್ಲೈ ಮಾಡಿದ್ರೆ ಕಾಮೆಡ್ಗೆ ಕೂಡ ತಪ್ಪದೆ ಅಪ್ಲೈ ಮಾಡಿ. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಫೆಬ್ರವರಿ 3ನೇ ತಾರೀಕಿನಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಮಾರ್ಚ್ 16 ಆಗಿರುತ್ತೆ. ಈಗ KCET ಮತ್ತು ಕಾಮೆಡ್ಗೆ ಇದ್ರ ಡಿಫರೆನ್ಸ್ ಅನ್ನ ಸ್ವಲ್ಪ ಹೇಳ್ತೀನಿ. ಹಾಗೆ ಕಾಮೆಡ್ಗೆ ಎಕ್ಸಾಮ್ ಬರೋದ್ರಿಂದ ಅಡ್ವಾಂಟೇಜ್ ಏನು ಅದನ್ನು ಕೂಡ ಹೇಳ್ತೀನಿ. ಈಗ KCET ಎಕ್ಸಾಮ್ ಬರ್ದಿದ್ದೀರಾ, KCET ಎಕ್ಸಾಮ್ ಅಲ್ಲಿ ಒಳ್ಳೆ ರ್ಯಾಂಕ್ ಬಂದಿಲ್ಲ ಅಂತ ತಿಳ್ಕೊಳ್ಳಿ. ಅಂದ್ರೆ ಒಳ್ಳೆ ರ್ಯಾಂಕ್ ಬಂದಿದೆ ಬಟ್ ಟಾಪ್ ಕಾಲೇಜಲ್ಲಿ ಸೀಟ್ ಸಿಗ್ತಾ ಇಲ್ಲ, ಟಾಪ್ ಕಾಲೇಜಲ್ಲಿ ಟಾಪ್ ಬ್ರಾಂಚ್ ಅಲ್ಲಿ ಸೀಟ್ ಸಿಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ನೀವು ಕಾಮೆಡ್ಗೆ ಎಕ್ಸಾಮ್ ಅನ್ನು ಬರೆದ್ರೆ ನಿಮಗೆ KCET ಟಾಪ್ ಕಾಲೇಜ್ ಸಿಗದೆ ಹೋದ್ರೂ ಕೂಡ ಕಾಮೆಡ್ಗೆ ಎಕ್ಸಾಮ್ ಬರೋದ್ರಿಂದ ಅಲ್ಲಿ ಒಳ್ಳೆ ರ್ಯಾಂಕ್ ಬಂದಿರೋದ್ರಿಂದ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ. ಸರಿ, ಟಾಪ್ ಕಾಲೇಜ್ಗಳಲ್ಲಿ ಕರ್ನಾಟಕದ ಟಾಪ್ 1, ಟಾಪ್ 2, ಟಾಪ್ 5 ಈ ರೀತಿ ಕಾಲೇಜಸ್ ಏನಿದೆ ಅಲ್ಲಿ ಸೀಟ್ ಪಡೆದುಕೊಳ್ಳೋದಕ್ಕೆ ಆಗುತ್ತೆ. ಅದು ಕೂಡ ಟಾಪ್ ಬ್ರಾಂಚಸ್ಗಳಲ್ಲಿ. ನಂತರ ಕಾಮೆಡ್ಗೆ ಎಕ್ಸಾಮ್, KCET ಎಕ್ಸಾಮ್ ಎರಡೂ ಕೂಡ ಎಕ್ಸಾಮ್ ನ ಪ್ಯಾಟರ್ನ್ ಆಗಿರಬಹುದು, ಸಿಲೆಬಸ್ ಆಗಿರಬಹುದು ಸೇಮ್ ಇರೋದ್ರಿಂದ ನೀವು KCET ಎಕ್ಸಾಮ್ ಪ್ರಿಪೇರ್ ಆದ್ರೆ ಆರಾಮಾಗಿ ಕಾಮೆಡ್ಗೆ ಎಕ್ಸಾಮ್ ಕೂಡ ಬರೀಬಹುದು. ಸರಿನಾ? ನಂತರ ಲಾಸ್ಟ್ ಡೇಟ್ ಬಗ್ಗೆ ಹೇಳಿದೆ. ಮತ್ತೊಂದು ಡಿಫರೆನ್ಸ್ ನಿಮಗೆ ಗೊತ್ತಿರಬೇಕು. ಏನು ಅಂತ ಹೇಳಿದ್ರೆ KCET ಒಂದು ಎಂಜಿನಿಯರಿಂಗ್ ಕಾಲೇಜ್ ಇದೆ, ಟಾಪ್ ಕಾಲೇಜ್ ಇದೆ. ಅದ್ರೊಳಗಡೆ ನಿಮಗೆ ಒಳ್ಳೆ ರ್ಯಾಂಕ್ ಬಂದಿರೋದ್ರಿಂದ ಸೀಟ್ ಸಿಗುತ್ತೆ ಅಂತ ಹೇಳಿದ್ರೆ ನಿಮಗೆ 1 lakh ಫೀಸ್ ಇರುತ್ತೆ, ಅಥವಾ 1 lakh ಒಳಗಡೆನೆ ನಿಮ್ಮ ಅಡ್ಮಿಷನ್ ಆಗೋಗುತ್ತೆ. KCET ಅಂಡರ್ ಸೀಟ್ ಸಿಕ್ಬಿಟ್ರೆ. ಅಕಸ್ಮಾತ್ KCET ಅಂಡರ್ ಸೀಟ್ ಸಿಗದೆ ಇದ್ರೆ ಅದೇ ಟಾಪ್ ಕಾಲೇಜಲ್ಲಿ ನಿಮಗೆ ಕಾಮೆಡ್ಗೆ ಅಂಡರ್ ಸೀಟ್ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ 2.2 lakh ಇಂದ 2.5 lakh ವರೆಗೆ ಫೀಸ್ ಆಗುತ್ತೆ. ಅರೆ ಇಷ್ಟೆಲ್ಲ ಫೀಸ್ ಇದೆ, ಹಾಗಾದ್ರೆ ಕಾಮೆಡ್ಗೆ ಯಾಕೆ ಬರೀಬೇಕು ಅದ್ ನೀವು ಕೇಳೋದಾದ್ರೆ, ಈಗ ಹೇಳಿದೆ KCET ಅಂಡರ್ ಟಾಪ್ ಕಾಲೇಜ್ ಇದೆ, ಅದ್ರೊಳಗಡೆ ಸೀಟ್ ಸಿಗೋದಾದ್ರೆ 1 lakh ಫೀಸ್ ಆಗುತ್ತೆ. ಅದೇ ಕಾಮೆಡ್ಗೆ ಅಂಡರ್ ಆದ್ರೆ 2.5 lakh ವರೆಗೆ ಆಗುತ್ತೆ. ಅದೇ ನೀವು ಸೇಮ್ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ಗೆ ಕೇಳೋದಕ್ಕೆ ಹೋದ್ರೆ 4 lakh, 5 lakh, 6 lakh ಈ ರೀತಿ ಕೇಳ್ತಾರೆ 1 year ಫೀಸ್. ಸರಿನಾ? ಅದಕ್ಕೋಸ್ಕರ ನಿಮ್ಗೆ ಅಕಸ್ಮಾತ್ KCET ಅಂಡರ್ ಸೀಟ್ ಸಿಗದೆ ಇದ್ರು ಕೂಡ ಕಾಮೆಡ್ಗೆ ಅಂಡರ್ ಸೀಟ್ ಸಿಕ್ಕರೆ ಮ್ಯಾನೇಜ್ಮೆಂಟ್ ಸೀಟ್ಗೆ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ಫೀಸ್ಗೆ ಅಡ್ಮಿಷನ್ ಆಗುತ್ತೆ ಕಾಮೆಡ್ಗೆ ಎಕ್ಸಾಮ್ ಅನ್ನ ಬರೆದ್ರೆ. ಸೊ ಫೈನಾನ್ಷಿಯಲಿ ಫ್ಯಾಮಿಲಿ ಸ್ಟೇಬಲ್ ಇದೆ ಅಂತ ಹೇಳಿದ್ರೆ ಕಾಮೆಡ್ಗೆ ಎಕ್ಸಾಮ್ ಕೂಡ ತಪ್ಪದೆ ಅಪ್ಲೈ ಮಾಡಿ. ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ನೀವು ಕೇಳೋದಾದ್ರೆ comedge.org ಅಂತ ಸರ್ಚ್ ಮಾಡಿ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ. ಈ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ. ಅಲ್ಲಿ ಈಗ ನೀವು ಮೊಬೈಲ್ ಚೆಕ್ ಮಾಡಿದ್ರೆ ಮೇಲ್ಗಡೆ 3 dots ಕಾಣುತ್ತೆ, ಅದನ್ನ ಕ್ಲಿಕ್ ಮಾಡಿದ ನಂತರ ಅಲ್ಲಿ ರಿಜಿಸ್ಟರ್ ಆರ್ ಲಾಗಿನ್ ಅಂತ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿ ಮೊದಲಿಗೆ ರಿಜಿಸ್ಟ್ರೇಷನ್ ಮಾಡ್ಕೋತೀರಾ. ಅದನ್ನ ಅಪ್ಲಿಕೇಶನ್ ಹಾಕ್ತೀರಾ. ಅದು ನೀವು ಲ್ಯಾಪ್ಟಾಪ್ ಅಥವಾ ಈ ಕಂಪ್ಯೂಟರ್ ನ ಯೂಸ್ ಮಾಡ್ತೀರ ಅಂತ ಹೇಳಿದ್ರೆ ಅಲ್ಲಿ ಡೈರೆಕ್ಟ್ ಆಗಿ ರಿಜಿಸ್ಟ್ರೇಷನ್ ಅಂತಾನೆ ಆಪ್ಷನ್ ಕಾಣುತ್ತೆ ಮೇಲ್ಗಡೆ, ಅದನ್ನ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿದ್ರೆ ಆಯ್ತು. ಈಗ ಅಪ್ಲಿಕೇಶನ್ ಸ್ಟೆಪ್ಸ್ ಹೇಗಿರುತ್ತೆ, ಯಾವ್ಯಾವ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡೋದು, ಯಾವ ಡೀಟೇಲ್ಸ್ ಅನ್ನ ಹೇಗೆ ಎಂಟರ್ ಮಾಡೋದು ನೀವು ಕೇಳೋದ್ರೆ ಇವರೇ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಅಲ್ಲಿ ನೋಡಿ, ಈಗ ಹೌ ಟು ಅಪ್ಲೈ, ಕ್ಲಿಕ್ ಹಿಯರ್ ಟು ವ್ಯೂ ಅಂತ ಏನೋ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಹಾಕೋ ಡೀಟೇಲ್ಡ್ ವಿಡಿಯೋ ನಿಮಗೆ ಸಿಗುತ್ತೆ. ಅವರೇ ಅಪ್ಲೋಡ್ ಮಾಡಿದ್ದಾರೆ. ಸೊ ಅದನ್ನ ಚೆಕ್ ಮಾಡಿ ಸ್ಟೆಪ್ಸ್ ಅನ್ನ ತಿಳಿದುಕೊಳ್ಳಿ. ಅದಂತರ ಕಾಮೆಡ್ಗೆ UGET ಎಕ್ಸಾಮ್ ಬ್ರೋಷರ್ ಅಂತ ಇದೆ, ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಂಡು ಒಂದ್ಸಲ ಓದಿ. ಅಂದ್ರೆ ಯಾವ ರೀತಿ ಇರುತ್ತೆ ಕಂಪ್ಲೀಟ್ ಪ್ರಾಸೆಸ್ ಅದ್ರ ನಿಮಗೆ ತಿಳಿಯುತ್ತೆ. ಅದಂತರ ಕಾಮೆಡ್ಗೆ ಕ್ವಿಕ್ ಗೈಡ್ ಅಂತ ಇದೆ, ಅದ್ರೊಳಗಡೆ ಆಕ್ಚುಲಿ ಡೇಟ್ಸ್ ಅನ್ನ ತಿಳಿಸಿದ್ದಾರೆ. ಸೊ ನಿಮ್ಗೆ ಮೇನ್ ಆಗಿ ನೋಡ್ಬೇಕಾಗಿರೋ ವಿಡಿಯೋ ಹೌ ಟು ಅಪ್ಲೈ ಅಂತ ಏನಿದೆ, ಕಾಮೆಡ್ಗೆ ಅಪ್ಲಿಕೇಶನ್ ಹೇಗೆ ಫಿಲ್ ಮಾಡೋದು ಅಂತ ಅದನ್ನ ಚೆಕ್ ಮಾಡಿ. ಅದಂತರ ರಿಜಿಸ್ಟ್ರೇಷನ್ ಮಾಡಿ, ಅಪ್ಲಿಕೇಶನ್ ಹಾಕಿ ಫೀಸ್ ಪೇಮೆಂಟ್ ಅನ್ನ ಮಾಡಿ. ನಂತರ ಈ ಇನ್ಫಾರ್ಮೇಶನ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅಂದ್ರೆ ತುಂಬಾ ವಿದ್ಯಾರ್ಥಿಗಳು ಹೆಲ್ಪ್ ಆಗುತ್ತೆ. ನಿಮ್ಗೆ ಹೆಲ್ಪ್ ಆಯ್ತಲ್ವಾ? ಇವುಗಳು ಹೆಲ್ಪ್ ಆಗಿದ್ಯಾ? ಹೆಲ್ಪ್ ಆಗಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ, ವಿಡಿಯೋ ಲೈಕ್ ಕೂಡ ಮಾಡಿ. ನಂತರ ಹೆಲ್ಪ್ ಆಗುತ್ತೆ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ನೀವು ಹೆಲ್ಪ್ ಮಾಡಿ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಾಟ್ಸ್ಆಪ್ ಚಾನಲ್ ಇದೆ, ತಪ್ಪದೆ ಜಾಯ್ನ್ ಆಗಿ. ಅಲ್ಲಿ ಹಲವಾರು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಶೇರ್ ಮಾಡ್ತಿರ್ತೀವಿ. ಸಿಗೋಣ ಹಾಗಿದ್ರೆ.